ಮಕ್ಕಳಿಗೆ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಪಾಲಿಸಿ ತಂದೆ. 25 ದಿವಸದೊಳಗೆ ಅದೇ ಮಕ್ಕಳು, ಅದೇ ಟೀಚರು, ಅದೇ ಸಿಸ್ಟಮು, ಅದೇ ಸಿಲೆಬಸ್ಸು, ವಿತಿನ್ 25 ಡೇಸ್ ಅಲ್ಲಿ ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ತಾರೆ. ಅದರಲ್ಲೂ ಕೂಡ ಏನಾದ್ರು ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಮತ್ತೆ 3ನೇ ಎಕ್ಸಾಮ್ ತಗೊಂಡು, ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಮ್ಮೆ ಇದೆ, ಈ ರಾಜ್ಯದ ಮಕ್ಕಳು ಯಾರು ನನಗೆ ಟೀಕಾ ಟಿಪ್ಪಣಿಯನ್ನ ಮಾಡಿದ್ರು, ಮಕ್ಕಳು 1,16,000 ಮಕ್ಕಳು SSLCಯಲ್ಲಿ 1,16,000 ಮಕ್ಕಳು ಯಾರು ಪಾಸ್ ಆಗಿರ್ಲಿಲ್ಲ, 2ನೇ ಮತ್ತೆ 3ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಯಾರ ಟೀಕಾ ಟಿಪ್ಪಣಿ ಮಾಡಿದಾರೆ ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದು. ಆ ಮಕ್ಕಳಿಗೆ ಆ ಕೆಪಾಸಿಟಿ ಇದ್ದಾಗ ನಾನು ಒಂದೇ ಸತಿಗೆ ಯಾವಾಗ ಈ ಕಾಪಿಂಗ್ ಬಿಡಿಸ್ದೆ, ಬರೀ 2 ಮಕ್ಕಳು ಇಡೀ ರಾಜ್ಯದಲ್ಲಿ 625 ತಗೊಂಡ್ರು. ಅದು 2024ರಲ್ಲಿ. ಆದ್ರೆ ನನಗೆ ಹೆಮ್ಮೆ ಇದೆ, ಈ ಸತಿ 625 ಸುಮಾರು 51 ಮಕ್ಕಳು ಇವತ್ತು ರಾಜ್ಯದಲ್ಲಿ ತಗೊಂಡಿದ್ದಾರೆ. ಕಾಪಿ ಹೊಡಿದೆ ಇವತ್ತು 625 ತಗೊಂಡಿದ್ದಾರೆ. ಅದಕ್ಕೆ ನನಗೆ ಇವತ್ತು ಹೆಮ್ಮೆ ಇದೆ. ಮಕ್ಕಳಿಗೆ ಕೊರತೆ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಪಾಲಿಸಿ ತಂದೆ. 25 ದಿವಸದೊಳಗೆ ಅದೇ ಮಕ್ಕಳು, ಅದೇ ಟೀಚರು, ಅದೇ ಸಿಸ್ಟಮು, ಅದೇ ಸಿಲೆಬಸ್ಸು, ವಿತಿನ್ 25 ಡೇಸ್ ಅಲ್ಲಿ ಮಕ್ಕಳು ಮತ್ತೆ ಎಕ್ಸಾಮ್ ಕಟ್ತಾರೆ. ಅದರಲ್ಲೂ ಕೂಡ ಏನಾದ್ರು ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಮತ್ತೆ 3ನೇ ಎಕ್ಸಾಮ್ ತಗೊಂಡು, ಉದಾಹರಣೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಮ್ಮೆ ಇದೆ, ಈ ರಾಜ್ಯದ ಮಕ್ಕಳು ಯಾರು ನನಗೆ ಟೀಕಾ ಟಿಪ್ಪಣಿಯನ್ನ ಮಾಡಿದ್ರು, ಮಕ್ಕಳು 1,16,000 ಮಕ್ಕಳು SSLCಯಲ್ಲಿ 1,16,000 ಮಕ್ಕಳು ಯಾರು ಪಾಸ್ ಆಗಿರ್ಲಿಲ್ಲ, 2ನೇ ಮತ್ತೆ 3ನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಯಾರ ಟೀಕಾ ಟಿಪ್ಪಣಿ ಮಾಡಿದಾರೆ ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದು. ಆ ಮಕ್ಕಳಿಗೆ ಆ ಕೆಪಾಸಿಟಿ ಇದ್ದಾಗ ನಾನು ಒಂದೇ ಸತಿಗೆ ಯಾವಾಗ ಈ ಕಾಪಿಂಗ್ ಬಿಡಿಸ್ದೆ, ಬರೀ 2 ಮಕ್ಕಳು ಇಡೀ ರಾಜ್ಯದಲ್ಲಿ 625 ತಗೊಂಡ್ರು. ಅದು 2024ರಲ್ಲಿ. ಆದ್ರೆ ನನಗೆ ಹೆಮ್ಮೆ ಇದೆ, ಈ ಸತಿ 625 ಸುಮಾರು 51 ಮಕ್ಕಳು ಇವತ್ತು ರಾಜ್ಯದಲ್ಲಿ ತಗೊಂಡಿದ್ದಾರೆ. ಕಾಪಿ ಹೊಡಿದೆ ಇವತ್ತು 625 ತಗೊಂಡಿದ್ದಾರೆ. ಅದಕ್ಕೆ ನನಗೆ ಇವತ್ತು ಹೆಮ್ಮೆ ಇದೆ.